ಕನ್ನಡಿಗರನ್ನ ಕೆಣಕಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಸಿನಿಮಾ ತಗ್ ಲೈಫ್ ಸಿನಿಮಾ ಇದೀಗ ಮಕಾಡೆ ಮಲಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಸೋತು ಸುಣ್ಣ ಆಗಿದೆ ತಗ್ ಲೈಫ್ ಸಿನಿಮಾ. ಮಕಾಡೆ ಮಲಗಿದೆ ತಗ್ ಲೈಫ್ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ಸೋತು ಸುಣ್ಣ ಆಗಿದೆ ತಗ್ ಲೈಫ್ ಸಿನಿಮಾ. ಕಮಲ್ ಹಾಸನ್ ನಟನೆಯ ಸಿನಿಮಾ ಕೂಡ ಇದಾಗಿದ್ದು ಕಳೆದ ವಾರ ತೆರೆಗೆ ಅಪ್ಪಳಿಸಿದ್ದ ಚಿತ್ರ ಇದಾಗಿದೆ. ಈವರೆಗೆ 50 ಕೋಟಿ ಕಲೆಕ್ಷನ್ ಅನ್ನ ಮಾಡದೆ ಸುಸ್ತಾಗಿದೆ. ಕನ್ನಡಿಗರ ಕೆಣಕಿದ್ದ ಕಮಲ್ಗೆ ಮುಖಭಂಗ ಆಗಿದೆ. ಇದೀಗ ಕನ್ನಡಿಗರನ್ನ ಕೆಣಕಿ ಮಣ್ಣು ಮುಕ್ಕಿದ್ದ ನಟ ಕಮಲ್ ಹಾಸನ್ ಇದೀಗ ಬಾಕ್ಸ್ ಆಫೀಸ್ನಲ್ಲೂ ಮಕಾಡೆ ಮಲಗಿದ್ದಾರೆ. ಕಳೆದ ವಾರ ತೆರೆಗೆ ಅಪ್ಪಳಿಸಿದ್ದ ಕಮಲ್ ನಟನೆಯ ತಗ್ ಲೈಫ್ ಸಿನಿಮಾ ಈವರೆಗೂ 50 ಕೋಟಿ ಕಲೆಕ್ಷನ್ ಕೂಡ ಮಾಡಿಲ್ಲ. ಬಹು ನಿರೀಕ್ಷೆಯೊಂದಿಗೆ ತೆರೆಗೆ ಅಪ್ಪಳಿಸಿದ್ದ ಸಿನಿಮಾ ಗಳಿಕೆಯಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ. ಹೇಳಿ ಕೇಳಿ ಕಮಲ್ ಮಣಿರತ್ನಂ ಕಾಂಬಿನೇಷನ್ ಸಿನಿಮಾ ಅಂದಮೇಲೆ ಅಭಿಮಾನಿಗಳ ಸುನಾಮಿ ಹರಿದು ಬರುತ್ತೆ ಅಂತ ವಿತರಕರು ಕೂಡ ಈಗಾಗಲೇ ಫುಲ್ ಖುಷಿಯಾಗಿದ್ರು. ಆದ್ರೀಗ ವಾರ ಕಳೆಯುತ್ತಾ ಬಂದರೂ ಕೂಡ ಗಳಿಕೆ ಮಾತ್ರ ಆಮೆ ವೇಗದಲ್ಲಿ ಸಾಗ್ತಾ ಇದೆ. ಈ ನಡುವೆ ಕಂಗಾಲಾಗಿರುವಂತಹ ವಿತರಕರು ತಮಗಾಗಿರುವ ನಷ್ಟ ಭರಿಸಿಕೊಡುವಂತೆ ಕಮಲ್ ಬೆನ್ನು ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ತಗ್ ಲೈಫ್ಗೆ ಕಮಲ್ ಹಾಸನ್ ಮತ್ತು ಮಣಿರತ್ನಂ ಇಬ್ರು ಕೂಡ ಜಂಟಿಯಾಗಿ ಬಂಡವಾಳವನ್ನ ಹೂಡಿದ್ರು.